ಮಾತು ಕೇಳಿದ್ರೆ ಬರಗಾಲದಿಂದ ಮಾಳಿಂಗರಾಯನ ಕುರಿ ಒಳಗೆ ಕುದುರಿದ್ದ. ಹೌದು ಹೌದು, ಕುದುರೆಯಿದ್ದ. ಯಜ್ಞಾರಿ ಗಡಿ ಒಳಗೆ ಕುದುರೆ ಪ್ರಾಣ ಬಿಡ್ತು, ಅದರ ಜೀವ ಹೋಗುವುದಾಯ್ತು. ಮುಂದೆ ಏನಾಯ್ತ್ರಿಪ್ಪ? ಅವಾಗ ಮಾಳಿಂಗರಾಯ ಬಂದ ಕುದುರೆ ತಲೆ ಮೇಲೆ ಹಸಿಟ್ಟ. ಹೌದಾ? ನಿನಗ ಮುಂದೆ ನನ್ನ ಸಾಕಿದ ಮಗನಾಗಿ ಅನ್ನೊಟ್ಟಿಗೆ ಅಂಕಾಳಗೌಡರ ಮನೆಯಾಗ ತಾಯಿ ಶಿವಲಿಂಗಮ್ಮ ತಂದೆ ಅಂಕಾಳ ಅವರು ಹತ್ತಿರ ಹುಟ್ಟಿ ಬಂದು ನನ್ನ ಸಾಕಿದ ಮಗ ಆಗತ್ತೇಳಿ ಅವಾಗ ಕುದುರೆ ಆಶೀರ್ವಾದ ಮಾಡ್ದ. ಕುದುರೆ ಪ್ರಾಣ ಬಿಡ್ತು. ಮುಂದೆ ಏನಾಯ್ತ್ರಿಪ್ಪ? ಹೊನ್ನ ಹುಟ್ಟಿಗೆ ಗೌಡನ ಮಾಳಿಂಗರಾಯರ ಆಶೀರ್ವಾದದಿಂದ ಹೊನ್ನ ಹುಟ್ಟಿಗೆ ಗೌಡರ ಹೊಟ್ಟಿಲೆ ಉಳ್ಳಪ್ಪ ಹುಟ್ಟಿ ಬಂದ. ಹುಟ್ಟಿ ಬಂದ. ಉಳ್ಳಪ್ಪ ಹುಟ್ಟಿ ಬಂದ ಎಲ್ಲಿದ್ದವ? ಕ್ವಾಣೂರು ಮಠಕ್ಕೆ. ಹೌದಾ? ಕ್ವಾಣೂರು ಮಠಕ್ಕೆ ಗುರುವಿನ ಸೇವಾ ಮಾಡ್ತಿದ್ದ. ಗುರುವಿನ ಸೇವವನ್ನು ಮಾಡುತ್ತಿದ್ದ. ಅವಾಗ ಗುರು ಯಾರು ಹೇಳಿದ? ಎಲ್ಲ ನಾಡಿಗೆ ಹೋಗು, ಈ ನಾಡಿಗೆ ಹೋಗ್ಬೇಡ ಅಂತ ಹೇಳಿದ. ಅವಾಗ ಹೇಳಿದ್ರಿಪ್ಪ. ಅವಾಗ ಉಳ್ಳಪ್ಪ ಕೇಳಿಲ್ಲ, ಯಾವ ನಾಡಿಗೆ ಹೋದ? ಯಾವ ನಾಡಿಗೆ ಹೋದ್ರಿ ಮಾಸ್ತರ? ಕನ್ನಡಿ ಸಿಂದಗಿ ನಾಡಿಗೆ ಹೋದ. ಕನ್ನಡಿ ಸಿಂದಗಿ ನಾಡಿಗೆ ಒಂದು ಹೋಗು. ಹೋದ್ರ ಹೋಗಂದ ಗುರುವ. ಮುಂದೆ ಏನಾಯ್ತ್ರಿಪ್ಪ? ಹೋದ್ರ ಹೋಗು, 3 ತಿಂಗಳು 3 ದಿವಸ ಅವನಿಗೆ ಮರಳಿ ಬಾರುವ ಉಳ್ಳಪ್ಪ ಅಂತ ಹೇಳಿದ. ಅಲ್ಲಿ ಮರಳಿ ಮಾತು ಹೇಳಿದ್ರು. ಅವಾಗ 3 ತಿಂಗಳು 3 ದಿವಸ ಅಲ್ಲಿ 6 ಜಲ್ದಾಟಿಗಿತ್ತು ತಮ್ಮ. ಮುಂದೆ ವರ್ಷದಲ್ಲಿ ಕನ್ನಡಿ ಸಿಂದಗಿ ಏಕದಂಡಿ ಪದಮಣ್ಣು ಜಲ್ದಾಟಿಗಿತ್ತು ಅಲ್ಲಿ. ಮುಂದೆ ಏನಾಯ್ತ್ರಿಪ್ಪ? ಅಲ್ಲಿ ದುಡ್ಡಿ ಬಂದ ಬಗ್ಗೆ ನೀರು ಮಾರ್ತಿದ್ದವ. ಒಟ್ಟಿಗೆ ಒಂದು ಬಗ್ಗೆ ನೀರು ಮಾಡ್ತಿರು. 12 ವರ್ಷ ಮಳೆ ಆಗಲ್ಲ ಅಂತ ಹೇಳಿ ಏಕದಂಡಿ ಪದಮಣ್ಣ ಹೇಳಿದ. ಹೌದಾ? ಅಲ್ಲಿ ಹೋಗಿ 3 ದಿನದಾಗ ಉಳ್ಳಪ್ಪ ಮಳೆ ಕರ್ದ. ಮುಂದೆ ಏನಾಯ್ತ್ರಿಪ್ಪ? ಇವನ್ ನನಕ ಹೇಳಿ ಇವನ ಏಕದಂಡಿ ಪದಮಣ್ಣನ ತಂಗಿ ಅವ್ರು ಯಾರಿ? ಅವನ ಮನಸ್ಸಿನಾಗ ಕೂತು ಯಾರ ಮನಸ್ಸು ಉಳ್ಳಪ್ಪ, ಆಕಿನ ಮನಸ್ಸಿನಾಗ ಕೂತು ಉಳ್ಳಪ್ಪ. ಮುಂದೆ ಏನಾಯ್ತ್ರಿಪ್ಪ? ಪೂಜಾರಿ ಮಳೆ ಕರ್ದ ಹೆಚ್ಚಿನ ಪೂಜಾರಿ ನಮ್ಮ ಮನೆಗೆ ಊಟಕ್ಕೆ ಬರ್ರಿ, ನಿಮ್ಮ ಮನೆಗೆ ಊಟಕ್ಕೆ ಬರ್ರಿ. 3 ತಿಂಗಳು 3 ದಿವಸ ಮೂದಿ ಮುಗಿತು ತಮ್ಮ. ಮುಂದೆ ಏನಾಯ್ತ್ರಿ? ಅವಾಗ 3 ತಿಂಗಳು 3 ದಿವಸ ಮುಳುಗಿದಾಗ ಉಳ್ಳಪ್ಪ ಏಕದಂಡಿ ಪದಮಣ್ಣ ತಂಗಿ ಉಳ್ಳಪ್ಪ ಕರ್ದು ಏನು ತಂದ್ರಿಪ್ಪ ಕರ್ದು? ನಮ್ಮ ಮನ್ಯಾಗ ಊಟಕ್ಕೆ ಬರ್ರಿ ಪೂಜಾರಿ. ಮುಂದೆ ಏನಾಯ್ತ್ರಿಪ್ಪ? ಅವಾಗ ಊಟ ಹಾಕಿಸಿದ ಉಳ್ಳಪ್ಪ ಇಷ್ಟ ಹಾಕಿದ್ರು. ಹೌದು ಹೌದು. ಇಷ್ಟ ಹಾಕಿದ್ರು ಹೊಟ್ಟಾಗಿ ಉಂಟು ಕ್ವಾಣೂರು ಮಠಕ್ಕೆ ಬಂದ. ಮುಂದೆ ಎಲ್ಲೋ ಉಳ್ಳಪ್ಪ ಗುರು ಬೀರದೇವ್ರು ಹೇಳ್ತಾರೆ, ಎಲ್ಲೋ ಉಳ್ಳಪ್ಪ ನಿನಗೆ ಯಾರು ಹೇಳಿದ್ದ? 3 ತಿಂಗಳು 3 ದಿವಸ ಒಳಗೆ ಬಾರು ಅಂತ ಹೇಳಿ. ಹೌದು ಹೌದು. ಹುಲಿಜಂತಿ ಬೀಜ ಹುಂತಿ ಮೇಲೆ ನಿಮ್ಮ ಅಪ್ಪನ ಕಡೆ ಹೋಗಿ ಬಿಡು ಅಂತ ಹೇಳ. ಮುಂದೆ ಏನಾಯ್ತ್ರಿ? ಯಾರ ಕ್ವಾಣೂರು ಕಳಿಸಿದ್ದ. ಸಿದ್ಧ ಹೇಳುವಂಗ. ಅವಾಗ ಬೀಜ ಹುಂತಿ ಮೇಲೆ ಮಾಳಿಂಗರಾಯ ಕುರಿ ಕಾಯ್ತಿದ್ದ. ಹೌದು. ಮಕ್ಕಳು ಯಾರ್ಯಾರು? ಮಕ್ಕಳು ಯಾರಿಪ್ಪ? ಜಬ್ರಾಯ ಬೀರ್ ಮುಂದೆ ಕಲ್ ಮುಂದೆ ಸ್ವಾಮಿ ಮುಂದೆ 4 ಮಂದಿ ಮಾಳಿಂಗರಾಯ ಮಕ್ಕಳು ತೋರಿಸಿ ಬೀಜ ಹುಂತಿ ಮೇಲೆ ಕುರಿ ಕಾಯ್ತಿದ್ದ. ಮುಂದೆ ಏನಾಯ್ತ್ರಿಪ್ಪ? ಅವಾಗ ಬುಳ್ಳಪ್ಪ ಬಂದ. ಅವಾಗ ಮಾಳಿಂಗರಾಯ ಯಾರಂದ? ಏನಂದ್ರೆ ಇಲ್ಲಿ? ಎಲ್ಲೋ ಬುಳ್ಳಪ್ಪ ಹೇಳಿರ ಮಾತು ಕೇಳಿಲ್ಲ. 3 ತಿಂಗಳು 3 ದಿವಸ ಗುರು ಮಾತು ಹೇಳಿದ. ನೀ ಹುದ್ದಾಗಿ ಹಳ್ಳಿ ಗುರುವಿನ ಕಡೆ ಹೋಗಂತ ಹೇಳ. ಮುಂದೆ ಏನಾಯ್ತ್ರಿಪ್ಪ ಅಲ್ಲಿ? ಅವಾಗ ಹಳ್ಳಿ ಗುರುವಿನ ಕಡೆ ಹೋಗ್ರ ಬೀಸರಿಗೆ ಭೂಮಿಯಾಗ ರೇವಡಿ ಗಿಡ ಕೆಳಗೆ ಕೂತು ಪ್ರಾಣ ಬಿಟ್ಟು ಬುಳ್ಳಪ್ಪ. ಹೌದು ಹೌದ್ರಿಪ್ಪ. ಪ್ರಾಣ ಬಿಟ್ಟು ಅದೇ ಮುಂದ ಅವಾಗ ಮಾಲಿಗಳ ಆಶೀರ್ವಾದ ಮಾಡಿದ. ಪ್ರಾಣ ಬಿಡು, ನನ್ನ ಮಗನ ಹೊಟ್ಟಿಲೆ ಕರಗಾಲಿ ಬೀರ ಮುಚ್ಚ ಸನ್ಯಾಸಿ ಬರಗಾಲ ಸಿದ್ಧಾಗಿ ಹುಟ್ಟಿ ಮಾಡ್ತಾರೆ. ಹೌದು 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 ಹೌದು. ಅವಾಗ ಉಳ್ಳಪ್ಪ ಹೋಗಿ ಮಾಲಿಂಗರಾಯರ ಸೋಮನ ಮುಚ್ಚ ತಂದಿ ಸೋಮಾಬಾಯಿ ತಾಯಿ ಅವರ ಹೊಟ್ಟಿಲೆ ಕರಗಾಲ ಬೀರ ಮುಚ್ಚ ಸನ್ಯಾಸಿ ಬರಗಾಲ ಸಿದ್ಧ ಇಬ್ರು ಮಕ್ಕಳು ಹುಟ್ಟಿ ಬಂದ್ರು. ಅದು ಮುಂದೆ ಕತ್ತಿ ಹೇಳಕ್ ಹೋಯ್ತಲ್ಲ ಒಂದು ಹೊಂದ್ರಿ ಆಗಿದ್ದೆ 4